ಚಿತ್ರರಂಗದಲ್ಲಿ ಮತ್ತೆ ಒಂದು ವಿಚಾರ ಸೌಂಡ್ ಮಾಡ್ತಿದೆ, ಮೀನು ಲೈಂಗಿಕ ಶೋಷಣೆ ಇದೆ ಎನ್ನುವಂಥದ್ದು. ಇದ್ರ ಬಗ್ಗೆ ಏನ್ ಹೇಳ್ತೀರ ಸರ್? ಇವಾಗ ಅದಕ್ಕೆ ಅಂತ ಒಂದು ಏನು ನಮ್ಮ ನೆರೆ ರಾಜ್ಯದಲ್ಲಿ ಒಂದು ತಂಡ ರಚನೆ ಮಾಡಿತ್ತು. ಆಗ್ಲಿ ಸರ್, ಅದಿನ್ನು ಯಾರಿಗೆ ತೊಂದರೆ ಆಗಿದೆ, ಯಾರು ಶೋಷಿತರಿದ್ದಾರೆ ಅವರು ಧ್ವನಿ ಜೋರು ಮಾಡಿ ಅದ್ರ ಬಗ್ಗೆ ವಿಚಾರಗಳನ್ನ ಮಾತಾಡಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ನಮಗೆ, ನಮ್ಮ ಜೀವನಕ್ಕೆ, ನಮ್ಮ ಬೆಳವಣಿಗೆಗೆ ನಾವೇ ಜವಾಬ್ದಾರರು. ಆ ರೀತಿ ಏನಾದರೂ ತಪ್ಪುಗಳಾಗಿದ್ರೆ ಸರಿಯಾದ ದಾರಿಯಲ್ಲಿ ನ್ಯಾಯ ಸಿಗುವಂತ ಕೆಲಸಗಳಾಗಲಿ ಅಂತ ನಾನು ಹೇಳ್ತೀನಿ. ಈ ರೀತಿಯಾದಂತಹ ಕಮಿಟಿಗಳಾದಾಗ ಒಂದು ಎಲ್ಲರೂ ಏನ್ ಹೇಳ್ತಾರೆ, ಹೆಣ್ಮಕ್ಳುಗಳು ಅಷ್ಟೇ ಅಲ್ಲ, ಬೇರೆ ನಟರಿಗೂ ಅಂದ್ರೆ ಒಬ್ಬ ಹೇರ್ ಸ್ಟೈಲಿಸ್ಟ್ ಹಿಡಿದು ಒಬ್ಬ ಜೂನಿಯರ್ ಆರ್ಟಿಸ್ಟ್ ಕೂಡ ಒಂದಷ್ಟು ಫೆಸಿಲಿಟೀಸ್ಗಳು ಬೇಕು ಅನ್ನುವಂತ ಕೂಗು ಕೇಳ್ತಾ ಇದೆ. ಇದನ್ನೆಲ್ಲ ಕೊಡಬೇಕಂತ ಒಬ್ಬ ನಿರ್ಮಾಪಕರಾಗಿ ಏನ್ ಹೇಳ್ತೀರಿ ಸರ್ ಅಂತ ವಿಚಾರಗಳು? ಸರ್, ಇವಾಗ ನಮ್ಮ ಭಾರತದಲ್ಲಿ ಯಾವುದೇ ಸಿನಿಮಾ ಆಗಿದ್ರು ಕೂಡ ನೀವು ಯಾರು ಬೇಕಾದ್ರೂ ವಿಚಾರಿಸ್ಕೋಬಹುದು. ಅದರಲ್ಲೂ ಮುಖ್ಯವಾಗಿ ಹೆಣ್ಮಕ್ಳು ಸೆಟ್ಗೆ ಬಂದು ಮನೆಗೆ ತಲುಪೋವರೆಗೂ ನನ್ನ ಜೊತೆಲಿ ನಮ್ಮ ಹುಡುಗರು ಅಪ್ಡೇಟ್ ಕೊಡ್ತಾ ಇರ್ತಾರೆ, ಇಂಥವ್ರು ತಲುಪಿದ್ರು, ಇಂಥವ್ರು ರೀಚ್ ಆದ್ರು, ಹಿಂಗೆ ಅಂತೇಳಿ. ಯಾಕೆಂದ್ರೆ ಯಾರದೇ ಮನೆ ಹೆಣ್ಮಕ್ಳಾದ್ರೂ ನಮ್ಮನೆ ಹೆಣ್ಮಕ್ಳಿದ್ದಂಗೆ. ಅದೇ ರೀತಿ ನಮ್ಮಲ್ಲಿ ರಾಮ ಸಾಂಗ್ ಆಯ್ತಲ್ಲ, ಸುಮಾರು ಡ್ಯಾನ್ಸರ್ಸ್ ಸುಮಾರು ಒಂದು 2-2.5 ಸಾವಿರ ಜನ ಡ್ಯಾನ್ಸರ್ಸ್ ಇದ್ರು. ಅದರಲ್ಲಿ ನಾವು ಸಿನಿಮಾ ಸೆಟ್ ಹಾಕ್ಬೇಕಾದ್ರೆ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಏನು ಚೇಂಜಿಂಗ್ ರೂಮ್ ಇರ್ಬೋದು ಅಷ್ಟೇ, ರೆಸ್ಟ್ ರೂಮ್ ಇರ್ಬೋದು ಅಷ್ಟೇ, ಪ್ರತಿಯೊಂದನ್ನು ನಾವು ಫಸ್ಟ್ ಅದನ್ನ ರೆಡಿ ಮಾಡಿ ಆಮೇಲೆ ಸೆಟ್ ಹಾಕಿದ್ವಿ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನಮ್ಮ ಕುಟುಂಬದವರೇ ಬರ್ಬೋದು, ಹಳೆ ದಿವಸ ಕ್ಯಾರವಾನ್ ಎಷ್ಟು ಅಂತ ನಾವು ತರಿಸೋಕೆ ಸಾಧ್ಯ ಇದೆ. ಸೊ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಪ್ರತಿಯೊಬ್ಬ ಏನು ನಿರ್ಮಾಪಕರು ಕೂಡ ಅದನ್ನ ವ್ಯವಸ್ಥೆ ಮಾಡ್ತಾರೆ, ಅದರಲ್ಲೇನು ಎರಡನೇ ಮಾತೇ ಇಲ್ಲ. ಬಟ್ ಸಣ್ಣ ಪುಟ್ಟ ನ್ಯೂನ್ಯತೆಗಳಿರ್ತವೆ. ನ್ಯೂನ್ಯತೆಗಳು ಆಗದೆ ಇದ್ದಂಗೆ ನೋಡ್ಕೋಬೇಕಾಗಿರೋದು ನಿರ್ಮಾಪಕರ ಹಾಗೂ ಸಿನಿಮಾ ತಂಡದವರ ಒಂದು ಕರ್ತವ್ಯ ಇರ್ತದೆ. ಆಮೇಲೆ ನಾನು ಹಿಂದೆನೂ ಹೇಳಿದ್ದೆ ಸರ್, ಯಾರದೇ ಮನೆ ಹೆಣ್ಮಕ್ಳಾದ್ರೂ ನಮ್ಮನೆ ಹೆಣ್ಮಕ್ಳೇ. ನಾವು ಸಿನಿಮಾ ಮಾಡಕ್ಕೆ ಬಂದಿರೋದು ಬರೀ ಬದುಕು ಕಟ್ಕೊಳಕ್ಕೆ ಹೊರತು ಬೇರೆ ಇನ್ನೊಂದು ದೃಷ್ಟಿಯಿಂದ ಅಲ್ಲ ಅಂತ. ನೀವು ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಎಲ್ಲಾರ ತಲೆಯಲ್ಲಿ ಇರೋದೇನು ಗ್ಲಾಮರ್ ಇಂಡಸ್ಟ್ರಿ ಅಂತೇಳಿ, ಆ ಹ್ಯಾಂಗ್ ಓವರ್ ಅಲ್ಲಿ ಇರ್ತಾರೆ ಅಂತೇಳಿ. ಸರ್, ಎಲ್ಲರೂ ಆ ರೀತಿ ಇರಲ್ಲ. ಯಾಕಂದ್ರೆ ಎಷ್ಟೋ ಜನಕ್ಕೆ ಸಿನಿಮಾ ಇಂಡಸ್ಟ್ರಿ ಒಂದು ಬದುಕು. ಯಾಕಂದ್ರೆ ಮನೆ ಮಠ ಬಿಟ್ಟು ಏನೋ ಒಂದು ಸಾಧಿಸ್ಬೇಕು ಅಂತ ಬಂದಿರ್ತಾರೆ. ಬಟ್ ಕೆಲವೊಬ್ಬರಿಗೆ ತುಂಬಾ ಜಲ್ದಿ ಸಕ್ಸಸ್ ಸಿಗ್ತದೆ, ಇನ್ ಕೆಲವೊಬ್ಬರಿಗೆ ತುಂಬಾ ಲೇಟ್ ಆಗ್ತದೆ. ಆ ಪ್ರೋಸೆಸ್ ಅಲ್ಲಿ ತಾವು ಹೇಳ್ದಂಗೆ, ಪ್ರಸ್ತಾಪ ಮಾಡ್ದಂಗೆ ಕೆಲವೊಂದಷ್ಟು ನ್ಯೂನ್ಯತೆಗಳು ಬರ್ಬೋದು. ಎದುರಿಸಿ ನಿಲ್ಲುವಂತ ಶಕ್ತಿ ಇರಬೇಕಾಗ್ತದೆ ಪ್ರತಿಯೊಬ್ಬರಿಗೂ ಕೂಡ. ಯಾಕಂದ್ರೆ ಇಲ್ಲಿ ಅವ್ರವ್ರ ಜೀವನಕ್ಕೆ, ಅವ್ರವ್ರ ಸೇಫ್ಟಿಗೆ ಅವ್ರವ್ರ ಜವಾಬ್ದಾರಿ ಆಗಿರ್ತಾರೆ. ಬಟ್ ಯಾವುದೊಂದು ಕೆಲಸದ ಒಂದು ವಾತಾವರಣ ಅಂತ ಬಂದಾಗ ಅಲ್ಲಿನ ಮುಖಂಡರುಗಳು ಯಾರು ಇರ್ತಾರೆ ಅವ್ರ ಜವಾಬ್ದಾರಿ ಆಗಿರ್ತದೆ. ನಿರ್ಮಾಪಕರಾಗಿ ಕನ್ನಡ ಚಿತ್ರರಂಗಕ್ಕೆ ಜಸ್ಟಿಸ್ ಹೇಮಾ ಅವರ ಕಮಿಟಿ ನಮ್ಮ ಇಂಡಸ್ಟ್ರಿಗೆ ಬೇಕಾದ್ರೆ ಸರ್, ಇವಾಗ ನಾನು ಹೇಳೋದು ಏನಂದ್ರೆ, ಬೇಕು ಬೇಡ ಅನ್ನೋದಕ್ಕಿಂತ ಹೆಚ್ಚಾಗಿ ಮಾಡಿದಾಗ ಯಾರಿಗೆ ಶೋಷಣೆ ಆಗಿದೆ ಅದು ನ್ಯಾಯಯುತವಾಗಿ ಇದ್ದಾಗ ಅದಕ್ಕೊಂದು ತೂಕ ಇರ್ತದೆ ಸರ್. ಸುಮ್ಮನೆ ನಾವೊಂದು ಪಬ್ಲಿಸಿಟಿಗೆ ಬರಬೇಕು ಅಂತೇಳಿ ಸುಮ್ಮನೆ ಸಲ್ಲದ ಆರೋಪಗಳು ಮಾಡಿದಾಗ ಅದು ತಪ್ಪಾಗ್ತದೆ ಅಷ್ಟೇ. ಯಾವುದೇ ಅಷ್ಟೇ ಅತಿಯಾದ್ರೆ ಅಮೃತನ ವಿಷ ಆಗ್ತದೆ ಅಂತಾರಲ್ಲ, ಈ ವರದಿ ಇರ್ಬೋದು, ಈ ಕಮಿಟಿಗಳಿರ್ಬೋದು, ಕರೆಕ್ಟ್ ಆಗಿ ಏನು ಅಳೆದು ತೂಗಿ ಮಾಡಿದ್ರೆ ಖಂಡಿತವಾಗ್ಲೂ ಅದು ಉಪಯೋಗಕರ ಆಗ್ತದೆ, ಆರೋಗ್ಯಕರ. ನೋಡಿ, ಒಬ್ಬ ಮಾನವೀಯತೆಯಿಂದ ನೋಡೋದಾದ್ರೆ ಖಂಡಿತವಾಗ್ಲೂ ಆಗಿರೋದಂತೂ ತಪ್ಪು. ನಾನು ಒಬ್ಬ ವ್ಯಕ್ತಿ ಮೇಲೆ ಆರೋಪ ಮಾಡ್ತಾ ಇಲ್ಲ. ಇನ್ನು ಸಮಯ ಸಂದರ್ಭ ಏನ್ ಮಾಡಿಸ್ತೋ ನಮ್ಗಂತೂ ಗೊತ್ತಿಲ್ಲ. ಆ ಜಾಗದಲ್ಲಿ ಮಾಡಿರೋರು ಅಥವಾ ಏನು ಪೊಲೀಸ್ ಇಲಾಖೆಯವರು ಏನು ವಿಚಾರಣೆ ಮಾಡಿದ್ದಾರೆ, ತನಿಖೆ ಮಾಡಿದ್ದಾರೆ, ಅದರಲ್ಲಿ ಚಾರ್ಜ್ ಶೀಟ್ ಸುಮಾರು 4,000 ಪುಟಗಳ ಚಾರ್ಜ್ ಶೀಟ್ ಆಗಿದೆ ಅಂತ ಹೇಳಿದ್ದಾರೆ. ಏನಾಗಿದೆ, ಸತ್ಯಾಸತ್ಯತೆಗಳು ನಮ್ಮ ಕಾನೂನು ದೃಷ್ಟಿಯಲ್ಲಿ ನ್ಯಾಯಾಲಯದಲ್ಲಿ ತೀರ್ಮಾನ ಆಗಬೇಕು ಸರ್. ಅದಕ್ಕೂ ಮುಂಚೆ ನಾವೇನೋ ಅದ್ರ ಬಗ್ಗೆ ನಾವೇನೋ ಕಮೆಂಟ್ ಮಾಡಿ ಅಥವಾ ಏನೋ ಅದರಿಂದ ನಾವು ಗಳಿಸುವಂಥದ್ದು ಏನಿಲ್ಲ. ನಿಮಗೂ ಗೊತ್ತಿದೆ, ಯಾವತ್ತೇ ನನಗೆ ತೊಂದರೆ ಆದಾಗ್ಲೂ ನಾನು ಇನ್ನೊಬ್ಬರನ್ನ ಶೋಲ್ಡರ್ ಮೇಲೆ ಗನ್ನಿಟ್ಟು ಹೊಡೆಯೋದಲ್ಲದೆ ನಾನು ನೇರವಾಗಿ ಅದನ್ನ ಫೇಸ್ ಮಾಡಿದ್ದೀನಿ. ನಾನು ಯಾವತ್ತೂ ಅಷ್ಟೇ ಪ್ರಾಬ್ಲಮ್ ಬಂದಾಗ ಎದೆ ತೋರಿಸಿ ಎದುರಿಸ್ತೀನಿ ಹೊರತು ಬೆನ್ನು ತೋರಿಸಿ ನಾನು ಓಡೋಗಲ್ಲ. ಈ ರೀತಿ ಸಮಸ್ಯೆಗಳು ಬಂದಿದೆ. ನಮ್ಮಲ್ಲಿ ಯಾವತ್ತು ಒಂದು ಅರ್ಥ ಮಾಡ್ಕೋಬೇಕಾಗ್ತದೆ, ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು, ಏನು ಆರ್ಟಿಸ್ಟ್ ಇರ್ಬೋದು ಅಥವಾ ಏನು ರಾಜಕಾರಣಿಗಳಿರ್ಬೋದು ಅಥವಾ ಉನ್ನತ ಸ್ಥಾನದಲ್ಲಿ ಕುಡಿದಿರ್ತಕ್ಕಂಥವ್ರು, ಅವ್ರದೇ ಆದಂತ ಒಂದು ನೋವುಗಳಿರ್ತವೆ. ಬಟ್ ನೋವನ್ನ ವ್ಯಕ್ತಪಡಿಸ್ಕೊಳ್ಳಕ್ಕೆ ಅಥವಾ ಅದನ್ನ ಪ್ರತೀಕಾರವಾಗಿ ತೀರಿಸ್ಕೊಳ್ಳಕ್ಕೆ
ರೀತಿ ನೀತಿ ಬೇರೋದಿರ್ತದೆ. ಇವಾಗ ನೀವು ನೋಡಿದ್ರಿ, ನನ್ನ ಬಗ್ಗೆ ಯಾರು ಕಮೆಂಟ್ ಮಾಡಿದ್ರು, ನಾನೇನ್ ಮಾಡಿದೆ, ಒಂದೇ ಒಂದು ಕಂಪ್ಲೇಂಟ್, ಒಂದು A4 ಶೀಟ್ ಅಷ್ಟೇ, ಪೆನ್ನು ಎಲ್ಲ ಸೇರಿಸಿ ಒಂದು ₹2 ಖರ್ಚಾಗ್ಲಿಲ್ಲ ನಮಗೆ. ಕಂಪ್ಲೇಂಟ್ ಕೊಟ್ಟೆ, ನ್ಯಾಯಯುತವಾಗಿ ನನಗೆ ನ್ಯಾಯ ಸಿಗಬೇಕು, ಸಿಕ್ತು. ಅವರು ಇನ್ನೊಂದಷ್ಟು ಜನಕ್ಕೆ ಎಚ್ಚರಿಕೆ ಆದ್ರು. ನಾನು ಸಿನಿಮಾ ಏನು ಇದರಲ್ಲಿ ವೇದಿಕೆಯಲ್ಲಿ ನಾನು ಹೇಳ್ತಾ ಇದ್ದೆ, ರೈಟ್ ಸಿನಿಮಾ ವೇದಿಕೆಯಲ್ಲಿ 2 ತರ ವ್ಯಕ್ತಿಗಳಿರ್ತಾರೆ. ಒಂದು ಎಚ್ಚರಿಕೆ ಆಗಿ ಇನ್ನೊಬ್ಬರಿಗೆ ಉದಾಹರಣೆ ಆಗಿರುವಂತವ್ರು, ಅಂದ್ರೆ ಎಚ್ಚರಿಕೆ ಆಗಿರುವಂತವ್ರು, ಇನ್ನೊಬ್ರು ಉದಾಹರಣೆ ಆಗಿರುವಂತವ್ರು. ನಾವು ನಿಜವಾಗ್ಲೂ ಉದಾಹರಣೆ ಗಿರಕ್ಕೆ ಅಂತಾನೆ ಹುಟ್ಟಿದೀವಿ, ಸಾಧಿಸಕ್ಕೆ ಹುಟ್ಟಿದೀವಿ, ಸಾಯಕ್ಕೆ ಹುಟ್ಟಿಲ್ಲ. ಯಾವತ್ತೂ ಅಷ್ಟೇ ಸಮಯ ಸಂದರ್ಭ ಏನೇ ಬಂದ್ರು ಅಷ್ಟೇ. ಇವಾಗ ನನಗೂ ಅಷ್ಟೇ ಕೋಪ, ನಾನು ಇಷ್ಟೆಲ್ಲ ಮಾತಾಡ್ತಾ ಇದೀನಿ ಅಂದ್ರೆ ನಾನು 100% ಒಳ್ಳೆಯವನು, ನಾನು ತುಂಬಾ ತಾಳ್ಮೆ ಇದೆ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ. ಸಣ್ಣ ಪುಟ್ಟ ತಪ್ಪುಗಳಾದಾಗ ನಾನು ತಿದ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಯಾರಾದ್ರೂ ಹೇಳಿದ್ರು ನಾನು ಕೇಳ್ತೀನಿ, ಒಳ್ಳೇದು ಹೇಳಿದಾಗ್ಲೂ ಕೇಳ್ತೀನಿ, ಕೆಟ್ಟದ್ದು ಹೇಳಿದಾಗ್ಲೂ ಕೇಳ್ತೀನಿ. ಒಳ್ಳೇದು ಹೇಳಿದಾಗ ಆಯ್ತಪ್ಪ ಸಾಕು, ಕೆಟ್ಟದ್ದು ಹೇಳಿದಾಗ ಇನ್ನೂ ಸ್ವಲ್ಪ ಜಾಸ್ತಿ ಕೇಳ್ತೀನಿ. ಆಯ್ತು, ನಾನು ಎಲ್ಲಿ ನಾನು ಕರೆಕ್ಟ್ ಮಾಡ್ಕೋಬಹುದು. ಯಾಕಂದ್ರೆ ನೋಡಿ ಸರ್, ನಮ್ಗೆ ಗಾಡ್ ಫಾದರ್ ಇಲ್ಲದೆ ನಾವೆಲ್ಲ ಇಲ್ಲಿವರೆಗೂ ಬಂದಿರತಕ್ಕಂಥವ್ರು. ಏನ್ ನಮ್ಮ ತಾಯಿ ತಂದೆ ಮಾಡಿರೋ ಒಳ್ಳೆ ಕೆಲ್ಸಗಳು. ನಾನು ಹಿಂದೆನೂ ನಿಮ್ಗೆ ಸಾಕಷ್ಟು ಸಲ ಹೇಳಿದ್ದೆ, ಇಲ್ಲಿ ಯಾರು ಹಿಂಗೇ ಇರಕ್ಕಾಗಲ್ಲ ಸರ್. ಎಲ್ಲ ಒಂದ್ ಕಡೆ ಬೀಳ್ತಾರೆ, ಬಿದ್ದಾಗ ಮತ್ತೆ ಮೇಲ್ ಬಂದೇ ಬರುವಂತ ಅವಕಾಶಗಳು ಬರ್ತವೆ. ಆ ಅವಕಾಶ ಸಿಕ್ಕಿದಾಗ್ಲೂ ಮತ್ತೆ ತಗ್ಗಿ ಬಗ್ಗೆ ನಡಿಬೇಕಾಗ್ತದೆ. ನಾನು ಯಾವಾಗ್ಲೂ ಏನೋ ಮಾಡ್ಬಿಟ್ಟಿದೀನಿ, ಇವಾಗ್ಲೂ ನಾನು ಹಿಂಗೆ ಇರ್ತೀನಿ ಅನ್ನೋದು ಉಪಯೋಗ ಇಲ್ಲ. ಆ ತಾಯಿ ಚಾಮುಂಡಿ ಅವ್ರಿಗೆ ಒಳ್ಳೇದ್ ಮಾಡ್ಲಿ, ಅಥವಾ ಏನು ತಪ್ಪಾಗಿದ್ರೆ ಶಿಕ್ಷೆ ಆಗ್ಲಿ, ತಪ್ಪಾಗದೇ ಇದ್ರೆ ಕ್ಷಮಾಪಣೆ ಇರ್ಲಿ ಅಂತ ನಾನು